ಅಂತ ಯಾರು ಹೇಳಿದ್ದು? ನನ್ನ ಪ್ರಶ್ನೆ. ನೀವು ಹೇಳಿದ್ರೆ ತುಮಕೂರು ದುಡ್ಡು ಕೊಡ್ತಾವ್ರೆ ಅಂತೇಳಿ. ಅಷ್ಟೇ ದುಡ್ಡನ್ನು ಕೊಟ್ಟಿಗೆರೆ ಕೊಟ್ಟಾರಲ್ಲ. ಎತ್ತಿನೊಳಗೆ 200 ಕೋಟಿ ಚಿಲ್ಲರೆ ಮೊನ್ನೆ ಪೂಜೆ ಮಾಡಿದ್ರು ಗೊತ್ತಲ್ಲ ನಿಮಗೆ? ಇಲ್ಲಿ 200 ಕೋಟಿ ಕೊಟ್ಟವ್ರಪ್ಪ, ಜಾಸ್ತಿ ಕೊಟ್ಟಿಗೆರೆಗೆ ದುಡ್ಡು ಕೊಟ್ಟವ್ರಲ್ಲ. ಅದನ್ನು ಯಾಕೆ ನೀವು ಕೊಟ್ಟಿಗೆರೆ ಬಗ್ಗೆ ಹೈಲೈಟ್ ಮಾಡ್ತಾ ಇಲ್ಲ ಕೆಲಸದ ಬಗ್ಗೆ? ದಯವಿಟ್ಟು ನಾನು ಮಾಧ್ಯಮದವ್ರಿಗೆ ಹೇಳೋದು, ಅವ್ರು ಯಾವತ್ತೂ ಕೂಡ ಎಲ್ಲೂ ಪ್ರಸ್ತಾಪ ಕೊಟ್ಟಿಲ್ಲ. ಈವನ್ ನಾವು ಅಷ್ಟೇ ಹತ್ರವಾಗಿದ್ದು ಕೂಡ ನಾನು ಕ್ಷೇತ್ರ ಚೇಂಜ್ ಮಾಡ್ತೀನಿ, ತುಮಕೂರಿಗೆ ಹೋಗ್ತೀನಿ ಅದು ಯಾವತ್ತೂ ಕೂಡ ಚರ್ಚೆ ಮಾಡಿಲ್ಲ. ಅವ್ರದ್ದು ಒಂದು ಅಜೆಂಡಾ ಐತಿ, ನಾನು ಅವಧಿನಲ್ಲಿ ತುಮಕೂರಿನಲ್ಲಿ ಒಂದು ಇತಿಹಾಸ ಆಗಬೇಕು, ಅಭಿವೃದ್ಧಿ ವಿಚಾರದಲ್ಲಿ ಇದು ನನ್ನ ಕಾಲದಲ್ಲಿ ಪರಮೇಶ್ವರ್ ಇದು ಮಾಡೋದಪ್ಪ ಅನ್ನೋಂಥ ಮಟ್ಟಕ್ಕೆ ಜನ ನೆನೆಸ್ಕೊಳ್ಳೋಂಥ ಕೆಲಸ ಮಾಡಬೇಕು ಅನ್ನೋದು ಕನಸಿಟ್ಕೊಂಡವ್ರೆ ಅಷ್ಟೇ. ಈಗ ಎಲ್ಲ ಅವ್ರು ಕೊಟ್ಟಿಗೆರೆ ಹೋಗ್ಬೇಕು ಅಂತ ತುಮಕೂರಿಗೆ ಬಂದೇ ಹೋಗ್ಬೇಕಲ್ಲ. ಹೆಡ್ ಕ್ವಾರ್ಟರ್ ಸರ್ ಸಿಟಿ, ಅಲ್ಲಿಗೆ ಬಂದ ತಕ್ಷಣ ನೀವು ಯಾವಾಗಲೂ ಸಿಟಿಗೆ ಬರ್ತಾರೆ ಅಂತ ಹೇಳಿದ್ರೆ ನಾವೇನು ಮಾಡೋಣ ಅದನ್ನು? ಅಲ್ಲ ಸರ್, ಒಂದು ವೇಳೆ ತುಮಕೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ನಿಮ್ಮ ಬೆಂಬಲ ಹೇಗಿರುತ್ತೆ? 100% ಬೆಂಬಲಿಸ್ತೀವಿ. ಅವ್ರಿಗೆ ಅಲ್ಲ ಪ್ರಶ್ನೆ, ಅಕಸ್ಮಾತ್ ಅವರೆಲ್ಲಿ ಬೆಂಬಲಿಸಿದ್ರು ಕೂಡ, ಅವರೆಲ್ಲೇ ನಿಂತರೂ ಕೂಡ ನಾವು ಬೆಂಬಲಿಸ್ತೀವಿ. ಅವ್ರ ಆದೇಶ ನಾವು ಪಾಲಿಸ್ಕೊಂಡು ಹೋಗ್ತೀವಿ. ಬಟ್ ಆದರೆ ಇದುವರೆಗೂ ಯಾವತ್ತೂ ಕೂಡ ಚರ್ಚೆ ಎಲ್ಲೂ ಆಗಿಲ್ಲ. ಯಾವುದೇ ಕಾರಣಕ್ಕೂ ನಾವು ಅಷ್ಟೊಂದು ಭಾಳ ಹತ್ತಿರವಾಗಿದ್ದು ಕೂಡ ನಮ್ಮ ಹತ್ರನೂ ಕೂಡ ಚರ್ಚೆ ಮಾಡಿಲ್ಲ. ಮುನ್ನೋರೋಣ ಏನಾಗುತ್ತೆ ಗೊತ್ತಿಲ್ಲ ಸರ್. ಏನು ಈವರೆಗೆ ಕೊರಟಗೆರೆ, ಪಾವಗಡ ಮತ್ತು ಚಳ್ಳಕೆರೆ ಕ್ಷೇತ್ರಗಳು ಮೀಸಲಾತಿ ಕ್ಷೇತ್ರಗಳಾಗಿ ಉಳಿದಿತ್ತು, ಇನ್ನು ಮುಂದೆ ಅದು ಉಳಿಯೋದಿಲ್ವಾ ಅಂತ? ಅದು ಗೊತ್ತಿಲ್ಲ ನನಗೆ. ಕೆಲವು ಈ ಹಿರಿಯ ನಾಯಕರುಗಳನ್ನ ಕೆಲವು 2-3 ತಿಂಗಳ ಮುಂಚೆ ಭೇಟಿ ಮಾಡಿದಾಗ ಕೆಲವು ಡಿಲಿಮಿಟೇಷನ್ ಆಗುತ್ತೆ ಅನ್ನೋವಂಥದ್ದು ಹೇಳಿದ್ರು. ಆಮೇಲೆ ಕೆಲವು ಇನ್ನೊಂದಷ್ಟು ಜನ ನಾಯಕರುಗಳು ಆಗಲ್ಲ ಈ ಸರಿ ಅನ್ನೋವಂಥದ್ದು ಹೇಳ್ತವ್ರೆ. ಮತ್ತು ಮಹಿಳಾ ಮೀಸಲಾತಿ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು ಅದು ಕನ್ಫರ್ಮೇಷನ್ ಆಗ್ತೈತೆ. ಸೊ ಇವೆಲ್ಲ ಏನೇನಾಗುತ್ತೆ 2026ನೇ ಇಸ್ವಿ ಕೊನೆಗೆ ಸ್ಪಷ್ಟವಾದಂಥ ಒಂದು ಮಾಹಿತಿ ನಮ್ಗೆ ಸಿಗುತ್ತೆ. ಅದಾದಮೇಲೆ ಕೂತ್ಕೊಂಡು ಯಾವ ಥರ ಆ್ಯಕ್ಟ್ ಮಾಡಬೇಕು ಮಾಡ್ತೀವಿ ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.